ಒಂದ್ ಕಾಲದಲ್ಲಿ ಹರಿಯೋ ನದಿ ದಡದಲ್ಲಿ ಒಂದ್ ಭವ್ಯವಾದ ಮಾವಿನ ಮರ ಒಂದಿರುತ್ತೆ. ಆ ಮಾವಿನ ಮರದ ಮಾವಿನ ಹಣ್ಣುಗಳು ತುಂಬಾನೇ ಸಿಹಿಯಾಗಿರ್ತವೆ. ಈ ಮಾವಿನ ಮರ ವರ್ಷ ಪೂರ್ತಿ ರುಚಿಕರವಾದ ಮಾವಿನ ಹಣ್ಣುಗಳನ್ನ ಕೊಡ್ತಾ ಇರುತ್ತೆ. ಆದ್ರೆ ರೆಂಬೆ ಮೇಲೆ ಚಿಟ್ಟಿ ಎಂಬ ಕೋತಿ ಸಂತೋಷ ವಾಸಿಸ್ತಾ ಇರ್ತಾನೆ. ಅವನು ರುಚಿಕರವಾದ ಮಾವಿನ ಹಣ್ಣುಗಳನ್ನ ತಿನ್ನುತ್ತಾ ರೆಂಬೆಯಿಂದ ರೆಂಬೆಗೆ, ಕೊಂಬೆಯಿಂದ ಕೊಂಬೆಗೆ ಜಿಗಿಯುತ್ತಾ ಜೋಲಾಡುತ್ತಾ ಸಂತೋಷವಾಗಿ ತನ್ನ ದಿನಗಳನ್ನ ಕಳೀತಾ ಇರ್ತಾನೆ. ಬೇಸಿಗೆ ಕಾಲದಲ್ಲಿ ಒಂದಿನ ಕಾಣೆ ಎಂಬ ಮೊಸಳೆ ನದಿ ದಡಕ್ ಬರುತ್ತೆ. ಅದು ಬಹಳನೇ ತಡಿವಾಗಿರುತ್ತೆ ಮತ್ತು ಹಸಿವಾಗಿರುತ್ತೆ. ಚಿಟ್ಟಿ ಅದನ್ನ ಗಮನಿಸ್ತಾನೆ. ಅವನು ಕಾಳಿನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾನೆ ಮತ್ತು ಅವನಿಗೆ ಕೆಲವು ರುಚಿಕರವಾದ ಮಾವಿನ ಹಣ್ಣುಗಳನ್ನ ಕೊಡ್ತಾನೆ. ಕಾಳಿ ಆ ಮಾವಿನ ಹಣ್ಣುಗಳನ್ನ ಸವಿತಾನೆ. ಆ ಸಿಹಿತನಕ್ಕೆ ಮುಕ್ತನಾಗ್ತಾನೆ. ಚಿಟ್ಟಿಗೆ ಧನ್ಯವಾದನು ತಿಳಿಸ್ತಾನೆ. ಅಂದಿನಿಂದ ಕಾಳಿ ಪ್ರತಿದಿನಾನು ಮಾವಿನ ಮರಕ್ಕೆ ಭೇಟಿ ನೀಡ್ತಾ ಇರ್ತಾನೆ. ಅಂದಿನಿಂದ ಇಬ್ರು ಒಳ್ಳೆ ಸ್ನೇಹಿತರಾಗ್ತಾರೆ. ಒಂದಿನ ಕಾಳಿ ತನ್ನ ಪತ್ನಿಗೆ ಈ ಮಾವಿನ ಹಣ್ಣಿನ ರುಚಿ ನೋಡಲು ಕೆಲವು ಮಾವಿನ ಹಣ್ಣುಗಳು ನನ್ನ ಮನೆಗೆ ಕೊಡ್ದ್ಯಾ ಗೆಳೆಯ ಅಂತ ಚಿಟ್ಟಿನ ಕೇಳ್ತಾನೆ. ಅಯ್ಯೋ ಮಾರಾಯ, ನಿನಗೆ ಕೊಡದೆ ಇನ್ಯಾರಿಗೆ ಕೊಡ್ಲಿ ಅಂತ ಚಿಟ್ಟಿ ಸಂತೋಷದಿಂದ ಅತ್ಯಂತ ರುಚಿಕರವಾದ ಮಾವಿನ ಹಣ್ಣುಗಳನ್ನ ಕಿತ್ತು ತನ್ನ ಸ್ನೇಹಿತ ಕಾಳಿ ಕೊಡ್ತಾನೆ. ಕಾಳಿ ಮಾವಿನ ಹಣ್ಣುಗಳೊಂದಿಗೆ ಮನೆಗೆ ಹಿಂತಿರುಗ್ತಾನೆ. ಅವನ ಪತ್ನಿ ಅವುಗಳ ದಿವ್ಯ ರುಚಿಗೆ ಆಶ್ಚರ್ಯಚಕಿತಳಾಗ್ತಾಳೆ. ಯಾರು ಈ ಹಣ್ಣುಗಳನ್ನು ಹಂಚ್ಕೊಂಡಿದ್ದು ಅಂತ ತನ್ನ ಪತಿ ಕಾಳಿನ ಕೇಳ್ತಾಳೆ. ಆಗ ಕಾಳಿ ತನ್ನ ಗೆಳೆಯ ಚಿಟ್ಟಿ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ತಾನೆ. ಆದ್ರೆ ಕಾಳಿ ಪತ್ನಿಗೆ ಒಂದು ಕುತಂತ್ರದ ಯೋಚನೆ ಬರುತ್ತೆ. ಅವಳು ಯೋಚಿಸ್ತಾಳೆ, ಈ ಮಾವಿನ ಹಣ್ಣುಗಳೇ ಇಷ್ಟು ಸಿಹಿಯಾಗಿರ್ಬೇಕಾದ್ರೆ ಇದನ್ನು ತಿನ್ನು ಬೆಳೆದಂತಹ ಕೋತಿ ಹೃದಯ ಇನ್ನೆಷ್ಟು ಸಿಹಿಯಾಗಿರ್ಬೋದು ಅಂತ. ಅವಳು ಕಾಳಿಗೆ ಚಿಟ್ಟಿ ಹೃದಯ ತರಲು ಹೇಳ್ತಾಳೆ. ಆಘಾತಗೊಂಡು ದುಃಖಿತನಾದ ಕಾಳಿ ನಿರಾಕರಿಸ್ತಾನೆ. ಚಿಟ್ಟಿ ಕಾಳಿಗೆ ಒಳ್ಳೆ ಸ್ನೇಹಿತನಾಗಿರ್ತಾನೆ. ಅವನನ್ನ ದ್ರೋಹ ಮಾಡಲು ಇಷ್ಟ ಇರೋದಿಲ್ಲ. ಆದ್ರೆ ಅವನ ಪತ್ನಿ ತುಂಬಾನೇ ಹಠಮಾರಿಯಾಗಿರ್ತಾಳೆ. ಕೋತಿ ಹೃದಯ ಸಿಗ್ಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಕಾಳಿನ ಬೆದರಿಸ್ತಾಳೆ. ಬೇರೆ ವಿಧಿನೇ ಇಲ್ಲ ಅಂತ ಕಾಳಿ ತನ್ನ ಭಾರವಾದ ಹೃದಯದೊಂದಿಗೆ ಚಿಟ್ಟಿ ಬಳಿ ಹೋಗ್ತಾನೆ. ಸ್ನೇಹಿತ ಚಿಟ್ಟಿ, ನೀನು ನನಗೆ ಕೊಟ್ಟ ಮಾವಿನ ಹಣ್ಣುಗಳು ನನ್ನ ಪತ್ನಿ ತುಂಬಾನೇ ಇಷ್ಟಪಟ್ಟಿದ್ದಾಳೆ. ಅವಳು ನಿನ್ನನ್ನು ಭೇಟಿ ಆಗ್ಬೇಕಂತೆ, ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ಬೇಕಂತ ಎಂದು ಚಿಟ್ಟಿನ ಮನೆ ಕರೀತಾನೆ ಕಾಳಿ. ತನ್ನ ಸ್ನೇಹಿತನ ನಂಬಿಕೆ ಇಟ್ಕೊಂಡು ಚಿಟ್ಟಿ ಒಪ್ಕೊಳ್ತಾನೆ. ಕಾಳಿ ಬೆನ್ನೇರಿ ನದಿ ದಾಟಲು ಹೊರಡ್ತಾರೆ. ಹೀಗೆ ಚಿಟ್ಟಿ ಮತ್ತು ಕಾಳಿ ತನ್ನ ಪ್ರಯಾಣನ ಮುಂದುವರಿಸ್ತಾ ಇರುವಾಗ ನಿಧಾನವಾಗಿ ಕಾಳಿ ನೀರಿನಲ್ಲಿ ಮುಳುಗ್ತಾ ಹೋಗ್ತಾನೆ. ಭಯಭೀತನಾದ ಚಿಟ್ಟಿ, ನೀನು ಏಕೆ ಮುಳುಗ್ತಾ ಇದೀಯಾ ಕಾಳಿ ಅಂತ. ಕಾಳಿ ತನಗೆ ಬೇರೆ ಆಯ್ಕೆನೇ ಇಲ್ಲ ಅಂತ ಭಾವಿಸ್ತಾನೆ. ತನ್ನ ಪತ್ನಿ ಜೊತೆ ನಡೆದ ಸಂಗತಿನ ಚಿಟ್ಟಿ ಮುಂದೆ ವಿವರಿಸ್ತಾನೆ. ಪ್ರಿಯ ಸ್ನೇಹಿತ, ನನ್ನ ಪತ್ನಿ ನಿನ್ನ ಹೃದಯ ತಿನ್ನಲು ಬಯಸ್ತಾ ಇದ್ದಾಳೆ. ಅವಳ ಜೀವ ಉಳಿಸಲು ನಾನು ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿಷಯ ಕೇಳಿದ ಚಿಟ್ಟಿ ತುಂಬಾನೇ ಭಯಭೀತನಾಗ್ತಾನೆ. ತಕ್ಷಣವೇ ಒಂದು ಚಾಲಾಕಿ ಯೋಜನೆ ಯೋಚಿಸ್ತಾನೆ. ಅವನು ಶಾಂತವಾಗಿ ಹೇಳ್ತಾನೆ, ಹೋಗ್ ಕಾಳಿ, ನಾನು ನಿನ್ನ ಪತ್ನಿ ಜೀವ ಉಳಿಸಲು ನನ್ನ ಹೃದಯನ ಸಂತೋಷವಾಗಿ ಕೊಡ್ತಾ ಇದ್ದೆ. ಆದರೆ ಏನು ಮಾಡಲಿ, ನನ್ನ ಹೃದಯನ ಮಾವಿನ ಮರದಲ್ಲೇ ಇಟ್ಟು ಬಂದಿದ್ದೀನಿ. ನಿನ್ನ ನನ್ನ ಮಾವಿನ ಮರದ ಬಳಿ ಕರ್ಕೊಂಡು ಹೋದರೆ ಅದನ್ನು ನಿನಗಾಗಿ ಕೊಡ್ತೀನಿ. ತಂತ್ರವನ್ನರಿಯದ ಕಾಳಿ ತಿರುಗಿ ಮರದ ಬಳಿ ಈಜಿ ಹೋಗ್ತಾನೆ. ಅವರು ನದಿ ದಡಕ್ಕೆ ತಲುಪಿದ ತಕ್ಷಣ ಚಿಟ್ಟಿ ಕಾಳಿ ಬೆನ್ಬಿಟ್ಟು ಜಿಗಿತಾನೆ. ಬಲು ಬೇಗನೆ ಮರವೇರ್ತಾನೆ. ರೆಂಬೆಗಳನ್ನು ಭದ್ರವಾಗಿಟ್ಕೊಳ್ತಾನೆ. ಓ ಮೂರ್ಖ ಕಾಳಿ, ಯಾರಾದರೂ ತಮ್ಮ ಹೃದಯನ ಮರದ ಬಳಿ ಇಟ್ಟು ಹೋಗ್ತಾರಾ? ಛೀ ದ್ರೋಹಿ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತೀಯಾ? ನೀನು ನಮ್ಮ ಸ್ನೇಹಕ್ಕೆ ಮೋಸ ಮಾಡಿದೀಯಾ. ಎಂದು ಈ ಕಡೆ ತಲೆ ಹಾಕ್ಬೇಡ, ಹೋಗು ಎಂದು ಚಿಟ್ಟಿ ಕಾಳಿನ ಬೈದು ಕಳಿಸ್ತಾನೆ. ನಾಚಿಕೆ ಮತ್ತು ಸೋಲಿನ ಭಾವನೆಯಿಂದ ಕಾಳಿ ಒಬ್ಬನೇ ಮನೆಗೆ ಹಿಂತಿರುಗ್ತಾನೆ. ಕತೆ ನೀತಿ ಇಷ್ಟೇ ಮಕ್ಕಳ. ತ್ವರಿತವಾದ ಬುದ್ಧಿವಂತಿಕೆ ಸಮಸ್ಯೆಗಳಿಂದ ನಿಮ್ಮ ನೀವು ಉಳಿಸ್ಕೊಳ್ಬಹುದು.